ಹಾಯ್, ನಾನು ಶೀಲಾ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಿ ಅಲ್ವಾ? ನನ್ನ ಚಾನಲ್ಗೆ ಸ್ವಾಗತ. ಇಲ್ಲಿ ನೋಡ್ತಾ ಇರೋ ಸ್ವೀಟು ಎಷ್ಟು ಕಲರ್ಫುಲ್ಲಾಗಿ ಹಾಗೆ ಶೈನಿಂಗಾಗಿ ಸ್ಮೂತಾಗಿ ಕಾಣಿಸ್ತಾ ಇದೆ ಅಲ್ವಾ? ಈ ಸ್ವೀಟ್ನ ಯಾವ ರೀತಿ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನೋ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೆ ಹೊಸ್ದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಆಗಿ ಅಲ್ಲೇ ಪಕ್ಕದಲ್ಲಿರೋ ಬೆಲ್ ಬಟನ್ ಪ್ರೆಸ್ ಮಾಡಿದರೆ ನನ್ನ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮ್ಮ ಸ್ಕ್ರೀನ್ ಮೇಲೆ ಬರುತ್ತವೆ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಅಂತ ಹೇಳ್ತಾ ನಾನೀಗ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ನಾನೀಗ ಕ್ಯಾರೆಟ್ನ ತೋರಿಸ್ತಾ ಇದ್ದೀನಿ. 4ರಿಂದ 5 ಈ 4ರಿಂದ 5 ಕ್ಯಾರೆಟ್ನ ಚೆನ್ನಾಗಿ ತೊಳ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈ ಅಳತೆಯಲ್ಲಿ ಈ ಕ್ಯಾರೆಟ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಈ ರೀತಿ. ಇದಕ್ಕಿಂತ ಚಿಕ್ಕದಾದ್ರೂ ನೀವು ಕಟ್ ಮಾಡ್ಕೋಬಹುದು. ಈ ಕಟ್ ಮಾಡಿ ಇಟ್ಕೊಂಡಿರೋ ಕ್ಯಾರೆಟ್ ಈ ಬಟ್ಟಲಲ್ಲಿ 1 ಬಟ್ಟಲು ಅಳತೆ ಆಗಿದೆ. ಅದನ್ನೀಗ ನಾನು ಜ್ಯೂಸ್ ಮಾಡೋ ಜಾರ್ಗೆ ಸೇರಿಸ್ಕೊಳ್ತಾ ಇದ್ದೀನಿ. ಅದೇ ಬಟ್ಟಲ ಅಳತೆಯ 1 ಬಟ್ಟಲು ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಇದನ್ನು ಕ್ಲೋಸ್ ಮಾಡಿಬಿಟ್ಟು ಇದನ್ನು ಪೂರ್ತಿ ನೈಸಾಗಿ ಇದರಲ್ಲಿ ನೋಡಿ, ಈ ರೀತಿಯಾಗಿ ನಾನು ಮಿಕ್ಸಿನ ಮಾಡ್ಕೊಂಡಿದ್ದೀನಿ. ಜ್ಯೂಸ್ ಜಾರಿಗೆ ಹಾಕಿರೋದ್ರಿಂದ ಇಲ್ಲಿ ಸ್ವಲ್ಪ ಕ್ಯಾರೆಟ್ಗಳು ತುಂಡು ಹಾಗೇ ಇವೆ. ಹಾಗಾಗಿ ನಾನು ಇದನ್ನು ಮತ್ತೆ ಇನ್ನೊಮ್ಮೆ ಮಿಕ್ಸಿ ಕೂಡ ಮಾಡ್ತೀನಿ. ಈ ರೀತಿಯಾಗಿ ನೀವು ಒಂದು ಜರಡಿ ಇಟ್ಬಿಟ್ಟು ಅದರಲ್ಲಿ ಕ್ಯಾರೆಟಿಂದ ಬಂದಿರುವ ಎಲ್ಲ ಜ್ಯೂಸನ್ನ ತಕ್ಕೋಬೇಕು. ನೀಟಾಗಿ ಎಲ್ಲ ಅದನ್ನು ಕ್ಯಾರೆಟ್ ತುಂಡು ಮೇಲೆ ಒತ್ತಿ ಇಟ್ಟರೆ ಎಲ್ಲ ರಸ ಹೊರಗಡೆ ಬರುತ್ತೆ. ಈಗ ಮತ್ತೆ ಇನ್ನೊಂದು ಸಲ ನಾನು ಅದೇ ಜಾರಿಗೆ ಹಾಕಿ ಮತ್ತು ಇನ್ನೊಂದು ಕಪ್ಪು ಅದೇ ಅಳತೆಯಲ್ಲಿ ನೀರು ಸೇರಿಸಿ ಮತ್ತು ಇನ್ನೊಂದು ಸಲ ಮಿಕ್ಸಿ ಮಾಡ್ತಾಯಿದ್ದೀನಿ. ಜ್ಯೂಸ್ ಜಾರ್ ಇಲ್ಲದ್ರೂ ಪರವಾಗಿಲ್ಲ, ಬೇರೆ ನೀವು ಇನ್ನೊಂದು ಜಾರ್ ಕೂಡ ಹಾಕಿ ಮಾಡ್ಕೋಬಹುದು. ನೋಡಿ, ಈಗ ಇನ್ನೊಂದು ಸಲ ನಾನು ಇದನ್ನು ಮಿಕ್ಸಿ ಮಾಡಿಟ್ಕೊಂಡು ಮತ್ತೆ ಜಾಳಿಸ್ಕೊತಾ ಇದ್ದೀನಿ. ಈ ಜರಡಿ ಇಲ್ಲದೇ ಇದ್ದರೆ ಕಾಟನ್ ಬಟ್ಟೆಯಲ್ಲಿ ಕೂಡ ಈ ರೀತಿ ದೊಡ್ಡ ಜರಡಿ ಇಲ್ಲದೇ ಇದ್ದರೆ ಕಾಟನ್ ಬಟ್ಟೆಯಲ್ಲಿ ಕೂಡ ನೀವು ಹಾಕಿ ಇದನ್ನು ಚೆನ್ನಾಗಿ ಸೋದಿಸ್ಕೋಬಹುದು. ನೋಡಿ, ಸೋದಿಸ್ಕೊಂಡು ಕೊನೆಗೆ ಈ ರೀತಿ ಪ್ರೆಸ್ ಮಾಡಿದರೆ ಅದರಲ್ಲಿರೋ ಎಲ್ಲ ಜ್ಯೂಸ್ ಕೂಡ ಬರುತ್ತೆ. ಒಂಚೂರು ವೇಸ್ಟ್ ಮಾಡಿದೆ. ನಾನು ಕ್ಯಾರೆಟ್ ಜ್ಯೂಸನ್ನ ರೆಡಿ ಮಾಡಿಟ್ಕೊಂಡೆ. ಈಗ ಈ ಕಪ್ ಅಳತೆಯಲ್ಲಿ 2 ಕಪ್ಪು ಕ್ಯಾರೆಟ್ ಜ್ಯೂಸು ನನಗೆ ಸಿಕ್ತು. ಈಗ ಈ ಕ್ಯಾರೆಟ್ ಜ್ಯೂಸ್ಗೆ ನಾನಿಲ್ಲಿ 2 ಕಪ್ಪು ಕ್ಯಾರೆಟ್ ಜ್ಯೂಸ್ಗೆ ನಾನಿಲ್ಲಿ ಅದೇ ಕಪ್ಪಿಂದ 1 ಕಪ್ಪು ಕಾರ್ನ್ ಫ್ಲೋರ್ ಸೇರಿಸ್ತಾ ಇದ್ದೀನಿ. ಈ ಸ್ವೀಟ್ ಮಾಡೋದಕ್ಕೆ ಈ ಕಾರ್ನ್ ಫ್ಲೋರ್ ಬಹಳ ಉಪಯೋಗ ಆಗುತ್ತೆ. ಈಗ ಇದನ್ನು ಇದರ ಜೊತೆಗೆ ಸೇರಿಸಿ ಚೆನ್ನಾಗಿ ಮಿಶ್ರಣ ಮಾಡಬೇಕು. ಸ್ಪೂನಿಂದ ಒಂಚೂರು ಗಂಟಿಲ್ದೇ ಚಮಚದಿಂದ ಮುಂಚಿತವಾಗಿ ನೀವೆಲ್ಲ ಇದನ್ನು ನೀಟಾಗಿ ಕೈ ಆಡಿಸ್ಕೋಬೇಕು. ಈಗ ನಾನು ಆ ಕಪ್ನ ಅರ್ಧಕ್ಕಿಂತ ಸ್ವಲ್ಪ ಜಾಸ್ತಿ ಬೆಲ್ಲ ತೊಗೊಂಡಿದ್ದೀನಿ. ಹಾಗೆ ಸ್ವಲ್ಪ ಕರಗೋ ಪೂರ್ತಿ ನೀರು ಹಾಕಿ ಇದನ್ನು ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ. ಇದರಿಂದ ಪಾನಕ ಏನು ಮಾಡೋದು ಬೇಡ, ಜಸ್ಟ್ ಬೆಲ್ಲ ಕರಗೋ ಪೂರ್ತಿ ಅಷ್ಟೇ ನಾವು ಅದನ್ನು ಕರಗಿಸಿ ಇಟ್ಕೋಬೇಕು. ಅದನ್ನು ತಣ್ಣಗಾಗೋದಕ್ಕೆ ಬಿಟ್ಟು ನಂತರ ಈ ಕ್ಯಾರೆಟ್ನಲ್ಲಿ ಕಾರ್ನ್ ಫ್ಲೋರ್ ಹಾಕಿಟ್ಟಿದ್ವಲ್ಲ ಅದನ್ನು ಗ್ಯಾಸ್ ಸ್ಟವ್ ಮೇಲೆ ಇಟ್ಕೊಂಡು ನಿಧಾನ ಉರಿಯಿಂದ ಕೈ ಆಡಿಸ್ತಾ ಬರಬೇಕು. ಈ ರೀತಿಯಾಗಿ ಕೈ ಆಡಿಸ್ತಾ ಬರುವಾಗ ಗ್ಯಾಸ್ ಸ್ಟವ್ ಉರಿನ ನಾವು ಮೀಡಿಯಮ್ ಅಳತೆಯಲ್ಲಿ ಇಟ್ಕೊಂಡಿರಬೇಕು. ಜೋರಾಗಿ ಇರಬಾರ್ದು ಉರಿ. ಗ್ಯಾಸ್ ಸ್ಟವ್ ಉರಿ ನಿಧಾನಗತಿಯಿಂದ ಕೈ ಆಡಿಸ್ತಾ ಬರಬೇಕು. ಮೀಡಿಯಮ್ ಅಳತೆಯಲ್ಲಿ ಉರಿನ ಇಟ್ಕೊಂಡಿರಬೇಕು. ಇದಂತೂ ಮಾಡೋದು ತುಂಬಾ ಸುಲಭ. ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ಇನ್ನೇನು ಶ್ರಾವಣ ಮಾಸ ಶುರುವು, ಹಬ್ಬಗಳ ಸರಮಾಲೆ. ಹಬ್ಬಗಳ ಸಮಯದಲ್ಲಿ ಕ್ವಿಕ್ಕಾಗಿ ನಾವು ಏನಾದರೂ ಒಂದು ಸ್ವೀಟ್ ಮಾಡ್ಕೋಬೇಕು ಅಂದಾಗ ಈ ರೀತಿಯಾಗಿ ಮಾಡಿಕೊಂಡು ತಿನ್ನಬಹುದು. ನೋಡಿ, ಇದು ಒಂದು 10 ನಿಮಿಷಗಳ ನಂತರ ಈ ರೀತಿ ಆಗ್ತಾ ಬರುತ್ತೆ. ಈ ತವಾದಿಂದ ಅದು ಪೂರ್ತಿಯಾಗಿ ಈ ರೀತಿಯಾಗಿ ಬಿಟ್ಕೊಳ್ತಾ ಬರುತ್ತೆ. ಇದರ ಮಧ್ಯದಲ್ಲಿ ನಾನೀಗ 1 ಸ್ಪೂನು ತುಪ್ಪ ಸೇರಿಸಿದ್ದೀನಿ. ಇದು ಪೂರ್ತಿಯಾಗಿ ಒಂದು
ಬರ್ಫಿ ಮಾಡೋ ಹದಕ್ಕೆ ಬರೋವರೆಗೂ ನಾವು ಇದನ್ನು ಕಡಿಮೆ ಉರಿಯಲ್ಲಿ ಸೌಟ್ನಿಂದ ಈ ರೀತಿಯಾಗಿ ಕೆದಕ್ತಾನೇ ಇರಬೇಕು. ಈಗ ನಾನಿಲ್ಲಿ ಡ್ರೈ ಫ್ರೂಟ್ಸ್ನ ಸೇರಿಸ್ತಾ ಇದ್ದೀನಿ. ಗೋಡಂಬಿ ಮತ್ತು ದ್ರಾಕ್ಷಿ, ಸ್ವಲ್ಪ ಬಿಳಿ ಎಳ್ಳು, ಈ ಮೂರನ್ನೂ ಸೇರಿಸಿದ್ದೀನಿ. ನಿಮಗೆ ಯಾವ ರೀತಿಯ ಡ್ರೈ ಫ್ರೂಟ್ಸ್ ಇಷ್ಟ ಆಗುತ್ತೋ ಅವನ್ನ ಸೇರಿಸ್ಕೋಬಹುದು. ಕಲ್ಲಂಗಡಿ ಬೀಜ, ಇನ್ನು ಬೇರೆ ಬೇರೆ ರೀತಿಯ ಡ್ರೈ ಫ್ರೂಟ್ಸ್ನ ಸೇರಿಸ್ಕೋಬಹುದು. ಈಗ ನಾನಿಲ್ಲಿ ಕರಗಿಸಿಟ್ಕೊಂಡಿದ್ನಲ್ಲ ಬೆಲ್ಲನ, ಆ ಬೆಲ್ಲದ ನೀರನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಮತ್ತು ಈ ಬೆಲ್ಲದ ನೀರು ಹಾಗೆ ಈ ಕ್ಯಾರೆಟ್ ಜ್ಯೂಸಿನ ಮಿಶ್ರಣ ಚೆನ್ನಾಗಿ ಹೊಂದ್ಕೊಳ್ಳೋವರೆಗೂ ಇನ್ನೊಮ್ಮೆ ಸೌಟಿಂದ ಎಲ್ಲ ಕೆದಕ್ತಾ ಬರ್ತೀನಿ. ಹಾಗೆ ಇದು ಪೂರ್ತಿಯಾಗಿ ಬರ್ಫಿ ಅದಕ್ಕೆ ಬರೋವರೆಗೂ ಇದನ್ನು ನಾನು ಈ ರೀತಿಯಾಗಿ ಸ್ಪೂನಿಂದ ಕೈಯಾಡಿಸ್ತಾ ಬರ್ತೀನಿ. ನೋಡಿ, ಈ ಹಂತಕ್ಕೆ ಇದು ಬರೋಕ್ಕೆ ಶುರುವಾಯಿತು. ಪೂರ್ತಿ ಬೆಲ್ಲದ ಮಿಶ್ರಣ ಕ್ಯಾರೆಟ್ ಜ್ಯೂಸ್ನೊಂದಿಗೆ ಕಲ್ತ್ಕೊಳ್ತಾ ಇದೆ. ಬೆಲ್ಲ ಬೇಡ ಅಂದರೆ ನೀವು ಸಕ್ಕರೆ ಆದರೂ ಬಳಸಬಹುದು. ಬೆಲ್ಲ ನಾನು ಕರಗಿಸ್ಕೊಂಡಿರೋ ಕಾರಣ ಬೆಲ್ಲದಲ್ಲಿ ಹರಳಿರುತ್ತೆ, ಕಸಕಡ್ಡಿ ಇರುತ್ತೆ ಅಂತ ಕರಗಿಸಿ ಸೋದಿಸಿ ಇದಕ್ಕೆ ಸೇರಿಸಿದ್ದೀನಿ. ಈ ಬೆಲ್ಲ, ಕ್ಯಾರೆಟ್ ರಸ ಎಲ್ಲ ಸೇರಿಕೊಂಡು ಬರ್ಫಿ ಅದಕ್ಕೆ ಬಂದಾದಮೇಲೆ ಮತ್ತೆ ಒಂದು ಸ್ಪೂನು ತುಪ್ಪನ ಸೇರಿಸಿದ್ದೀನಿ. ಮತ್ತು ಏಲಕ್ಕಿ ಪೌಡ್ರ್ ಕೂಡ ಸೇರಿಸಿದ್ದೆ, ಅದೆಲ್ಲಿ ಸ್ಕಿಪ್ ಆಗಿದೆ ಆ ವಿಡಿಯೋ. ಈಗ ಸಕ್ಕರೆ ಏನಾದರೂ ಬೆಲ್ಲ ಏನೋ ಸ್ವಲ್ಪ ರುಚಿ ನೋಡಿ ಸೇರಿಸ್ಕೋಬಹುದು. ಈಗ ನಾನು ಈ ಬಟ್ಟಲಿಗೆ ತುಪ್ಪನ ಸವರಿ ಇದರಲ್ಲಿ ನಾನು ಈ ರೆಡಿ ಮಾಡಿಟ್ಕೊಂಡಿರೋ ಸ್ವೀಟ್ನ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಕೆಳಗಡೆ ಸ್ವಲ್ಪ ಬಿಳಿ ಎಳ್ಳನ್ನ ಹಾಕಿದ್ದೀನಿ, ಹಾಗೆ ದ್ರಾಕ್ಷಿ ಕೂಡ, ಒಣ ದ್ರಾಕ್ಷಿ ಕೂಡ ಹಾಕಿದ್ದೀನಿ. ಇದನ್ನೀಗ ಈ ಬಾಕ್ಸಿಗೆ ಹಾಕ್ತಾ ಇದ್ದೀನಿ. ಇದು ಶೇಪ್ ಬರೋದಕ್ಕೆ ಈ ರೀತಿಯಾದ ಬಾಕ್ಸ್ನಲ್ಲಿ ಹಾಕ್ಕೊಳ್ತಾ ಇದ್ದೀನಿ ನಾನು. ನಿಮಗೆ ಯಾವ ರೀತಿ ಶೇಪ್ ಮಾಡ್ಕೋಬೇಕು ಅಂತ ಇಷ್ಟ ಇರುತ್ತೋ ಆ ರೀತಿ ಬಾಕ್ಸ್ಗೆ, ತಟ್ಟೆಗೆ ನೀವು ಹಾಕ್ಕೋಬೋದು. ನಾನೀಗ ಇದಕ್ಕೆ ಸೇರಿಸಿದ್ದೀನಿ. ಇದು ಹತ್ತತ್ರ 1 ತಾಸು ಕೂಡ ಬಿಡಬೇಕು. 1 ಅವರು ನೀವು ಇದರಲ್ಲೇ ಬಿಡಬೇಕು. ಇದರ ಮೇಲೆ ನಾನೀಗ ಬಿಳಿ ಎಳ್ಳನ್ನ ಸೇರಿಸಿ 1 ತಾಸುವರೆಗೂ ನಾನು ಇದನ್ನು ಹಾಗೆ ತೆಗೆದಿಟ್ಟಿದ್ದೆ. ಈಗ 1 ತಾಸುಗಳ ನಂತರ, 1 ಅವರ್ ನಂತರ ನೋಡಿ ಇದು ಯಾವ ರೀತಿಯಾಗಿದೆ ಅಂತ. ಪೂರ್ತಿಯಾಗಿ ಬರ್ಫಿ ಅದಕ್ಕೆ ಬಂದಿದೆ. ಈಗ ಇದನ್ನು ತೋರಿಸ್ತಾ ಇದ್ದೀನಿ ನೋಡಿ, ಈ ರೀತಿಯಾಗಿದೆ. ಒಂದು ಪ್ಲೇಟಿಗೆ ಇದನ್ನು ತೆಗೆದಿಟ್ಕೊಂಡಿದ್ದೀನಿ. ಈಗ ನಿಮಗೆ ಯಾವ ಆಕಾರದಲ್ಲಿ ಬೇಕೋ ಆ ಆಕಾರದಲ್ಲಿ ಇದನ್ನು ಕಟ್ ಮಾಡ್ಕೋಬಹುದು. ನಾನಿಲ್ಲಿ ಬರ್ಫಿ ಆಕಾರಕ್ಕೆ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ, ಎಷ್ಟು ಈಸಿಯಾಗಿ ಕೂಡ ಕಟ್ ಆಗ್ತಾ ಇದೆ, ಎಷ್ಟು ಚೆನ್ನಾಗಿ ಶೇಪ್ ಬಂದಿದೆ. ಎಲ್ಲೂ ಕೂಡ ಒಂಚೂರೂ ಹತ್ಕೊಳ್ತಾ ಇಲ್ಲ, ಅಂದರೆ ಬಿಡಿ ಬಿಡಿ ಭಾಗವಾಗಿ ಚೆನ್ನಾಗಿ ಬಂದಿದೆ. ತುಂಬ ಸುಲಭವಾಗಿ ಮಾಡಿಕೊಳ್ಳುವಂತಹ ಸಿಹಿಯಾದ ಕ್ಯಾರೆಟ್ ಬರ್ಫಿ ಇದು. ನೀವು ಇದಕ್ಕೆ ಯಾವ ಹೆಸರಿಡ್ತೀರಾ ಅಂತ ನೀವೇ ಹೇಳ್ಬೋದು. ನಾನು ಇದನ್ನು ಕ್ಯಾರೆಟ್ ಜ್ಯೂಸ್ ಬರ್ಫಿ, ಕ್ಯಾರೆಟ್ ಬರ್ಫಿ ಈ ರೀತಿಯಾಗಿ ಕರಿತಾ ಇದ್ದೀನಿ. ಇಲ್ಲಿ ಬೆಲ್ಲ ಸೇರಿಸಿರೋದ್ರಿಂದ ಕಲರು ಈ ರೀತಿ ಚೇಂಜ್ ಆಗಿದೆ. ನೀವು ಸಕ್ಕರೆ ಸೇರಿಸಿದರೆ ಕ್ಯಾರೆಟ್ ಯಾವ ರೀತಿ ಕಲರ್ ಇರುತ್ತೋ ಅದೇ ರೀತಿ ಕಲರ್ ನೀವೇ ಮುಖ ತೋರಿಸ್ತಿಲ್ಲ. ಇದನ್ನು ಮಾಡಿದ ತಕ್ಷಣ ನಮ್ಮ ಯಜಮಾನ್ರಿಗೆ ಟೇಸ್ಟ್ ನೋಡೋದಕ್ಕೆ ಕೊಟ್ಟೆ. ಬಹಳ ಚೆನ್ನಾಗಿ ಬಂದಿದೆ ಅಂತ ಹೇಳ್ತಾ ಇದ್ರು. ತುಂಬಾ ಇಷ್ಟಪಟ್ಟರು. ಹೊಸದಾಗಿ ಏನೋ ಟ್ರೈ ಮಾಡಿದ್ದೀಯಾ, ಬಹಳ ಚೆನ್ನಾಗಿ ಬಂತು ಅಂತ ಕೂಡ ಹೇಳಿದರು. ಹೀಗೆ ನಾನು ನನ್ನ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು. ಹೀಗೆ ನನ್ನ ವಿಡಿಯೋ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಹೆಚ್ಚು ಹೆಚ್ಚು ವಿಡಿಯೋ ಮಾಡೋದಕ್ಕೆ ಪ್ರೋತ್ಸಾಹ ಮಾಡಿ ಅಂತ ಕೇಳ್ಕೊಳ್ತಾ ಧನ್ಯವಾದಗಳು ಎಲ್ರಿಗೂ.